ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ನಿನ್ನೆ ರಕ್ಷಿತಾ ಮತ್ತು ಕಾವ್ಯ ಅವರ ಜಗಳ ಆದ್ಮೇಲೆ ಮಿಡ್ ನೈಟ್ ಅಲ್ಲಿ ಏನೆಲ್ಲ ಆಯ್ತು, ಮುಖ್ಯವಾಗಿ ಮಿಡ್ ನೈಟ್ ಅಲ್ಲಿ ತುಂಬಾ ಚರ್ಚೆಗಳಾಗ್ತಾ ಇರ್ತವೆ. ಆ ಚರ್ಚೆಗಳಲ್ಲಿ ಯಾರ ಹೆಸರೆಲ್ಲ ಬಂತು, ಯಾರೆಲ್ಲ ಬೆನ್ನಿಂದ ಏನೆಲ್ಲ ಮಾತಾಡಿದ್ರು, ಒಂದಂತೂ ಸತ್ಯ ಗುರು, ಈ ಸ್ಪಂದನ, ಧನು, ಅಭಿಷೇಕ್ ಇದಾರಲ್ಲ, ಅವ್ರ ಹತ್ರ ಮಾತಾಡಲ್ಲ, ಬೆನ್ನಿಂದ ಮಾತಾಡೋದೇ ಜಾಸ್ತಿ. ಅವ್ರ ಬಗ್ಗೆ ಅವ್ರಿಗೆ ನಂಬಿಕೆ ಇಲ್ಲ, ಈ ರೀತಿ ಎಲ್ಲ ಮಾತಾಡ್ತಾ ಇರ್ತಾರೆ. ಮತ್ತೆ ಅವ್ರು ಏನ್ ಮಾತಾಡಿದ್ರು, ಎಸ್ಪೆಷಲಿ ರಕ್ಷಿತ್ ಅವರ ಆಟದ ಬಗ್ಗೆ ಎಕ್ಸ್ಪೋಸ್ ಮಾಡ್ತಾ ಇದ್ರು. ಯಾವ ರೀತಿ ಎಲ್ಲ ಸ್ಟೇಟ್ಮೆಂಟ್ಗಳೆಲ್ಲ ಕೊಟ್ರು, ಯಾವ ರೀತಿ ಎಲ್ಲ ಮಾತಾಡಿದ್ರು ಅಂತ ಮಾತಾಡೋಣ. ಅದೇ ರೀತಿಯಾಗಿ ಅಶ್ವಿನಿ ಅವರಿಗೆ ಆಟ ಆಡಕ್ಕೆ ಬರೋಲ್ಲಂತೆ. ಅಶ್ವಿನಿ ಅವರು ಒಬ್ರು ಜೊತೆಗಿರ್ಬೇಕಂತೆ, ಇಲ್ಲಾಂದ್ರೆ ಅವ್ರು ವೇಸ್ಟ್ ಅಂತೆ. ಈ ಮಾತು ಹೇಳಿದ್ದು ರಘು ಅವರು. ಇವರು ಕೂಡ ಈ ಮಧ್ಯೆ ಬ್ಯಾಕ್ ಬಿಚಿಂಗ್ ಮಾಡಕ್ಕೆ ಶುರು ಮಾಡಿದ್ದಾರೆ. ಅದೇ ರೀತಿಯಾಗಿ ಗಿಲ್ಲಿ, ರಘು, ಅದಾದ್ಮೇಲೆ ನಮ್ಮ ರಜತ್, ಇವರೆಲ್ಲ ಸಖತ್ತಾಗಿ ಕೂತ್ಕೊಂಡು ಕಾಮಿಡಿ ಮಾಡ್ತಾ ಇದ್ರು. ಅದ್ರ ಬಗ್ಗೆ ಮಾತಾಡೋಣ. ಸುಮಾರು ವಿಷಯಗಳಿದಾವೆ ಮಿಡ್ ನೈಟ್ ಅಲ್ಲಿ ಏನೆಲ್ಲ ಮಾತಾಡಿದ್ರು ಅಂತ. ಅದು ಎಕ್ಸ್ಪೆಷಲಿ ಒಂದ್ಸಲ ಧನು ಕಾವ್ಯ ಮಾತಾಡ್ತಾರೆ, ಇನ್ನೊಂದ್ಸಲ ಧನು ಸ್ಪಂದನ ಮಾತಾಡ್ತಾರೆ, ಇನ್ನೊಂದ್ಸಲ ಧನು ಸ್ಪಂದನ ಅಭಿಷೇಕ್ ಇವರೆಲ್ಲ ಮಾತಾಡ್ತಾರೆ. ಅದಾದ್ಮೇಲೆ ಮಾಡೋರು ಎಂಟ್ರಿ ಆಗ್ತಾರೆ. ಯಾವ್ಯಾವೆಲ್ಲ ವಿಷಯಗಳೆಲ್ಲ ಚರ್ಚೆ ಆಯ್ತು, ಯಾರೆಲ್ಲ ಮಾತಾಡಿದ್ರು ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತುಂಬಾ ಕಷ್ಟಪಡ್ತಾ ಇದ್ರೆ ಕಷ್ಟಕ್ಕೆ ಪ್ರತಿಫಲವಾಗಿ ದಯವಿಟ್ಟು ವಿಡಿಯೋ ಇಷ್ಟ ಆದ್ರೆ ಮಾತ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಖ್ಯವಾಗಿ ಕಾವ್ಯ ಧನು ಮಾತಾಡ್ತಾರೆ ಏನಂತಂದ್ರೆ, ರಕ್ಷಿತಾ ಬಗ್ಗೆ ಎಕ್ಸ್ಪ್ಲೋರ್ ಮಾಡ್ತಾರೆ. ಏನಂತಂದ್ರೆ ರಕ್ಷಿತಾ ಅವರು ಮುಖ್ಯವಾಗಿ ಏನಂದ್ರೆ, ಫಸ್ಟ್ ಆಫ್ ಆಲ್ ರಘು ಹತ್ರ ಕ್ಲೋಸ್ ಆಗಿದ್ರು, ಅವ್ರು ನಾಮಿನೇಟ್ ಮಾಡಿದ್ರು. ಈಗ ಗಿಲ್ಲಿ ಹತ್ರ ಕ್ಲೋಸ್ ಆಗಿದ್ರು, ಅವ್ರು ನಾಮಿನೇಟ್ ಮಾಡ್ತಾರೆ. ಈಗ ನನ್ನ ಹತ್ರ ಕ್ಲೋಸ್ ಇದ್ರು, ನನ್ನ ನಾಮಿನೇಟ್ ಮಾಡಿದ್ರು. ಅಂದ್ರೆ ಈ ವ್ಯಕ್ತಿ ಯಾರಿಗೆಲ್ಲ ಫ್ಯಾನ್ ಬೇಸ್ ಇದೆ ಅಂದ್ರೆ, ಈಗ ಮಾಳವ್ರಿಗೆ ಫ್ಯಾನ್ಸ್ ಇದಾರೆ ಅಂತ ಗೊತ್ತಾಗಿರೋ ಕಾರಣಕ್ಕೆ ಮಾಳುಗೆಲ್ಲ ನಿಂತ್ಕೊ ಮಾಳವ್ರು ಅವ್ರು ಸಪೋರ್ಟ್ ಮಾಡ್ತಾರಂತ ಈ ರೀತಿ ಥಿಂಕ್ ಮಾಡ್ತಾರೆ. ಅದೇ ರೀತಿಯಾಗಿ ಗಿಲ್ಲಿ ಜೊತೆಗಿದ್ರೆ ಗಿಲ್ಲಿ ಫ್ಯಾನ್ಸ್ ಜಾಸ್ತಿ ಇದಾರೆ ಅಂತ ಹೇಳಿ ಗಿಲ್ಲಿ ಫ್ಯಾನ್ಸ್ ಸಪೋರ್ಟ್ ಮಾಡ್ತಾರಂತ ಈ ರೀತಿಯಾಗಿ ಎಲ್ಲ ಓವರ್ ಥಿಂಕಿಂಗ್ ಮಾಡ್ಬಿಟ್ಟು ಈ ರೀತಿ ಎಲ್ಲ ಆಟ ಆಡ್ತಾ ಇದಾರೆ ಅಂತ ಹೇಳ್ತಾರೆ. ಅಲ್ಲಿ ಕಾವ್ಯ ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ, ನಾಮಿನೇಟ್ ಮಾಡ್ಲಿ ಬಟ್ ಸ್ಟ್ರಾಟಜಿ ಅಂತ ಹೇಳ್ತಾಳೆ. ಸ್ಟ್ರಾಟಜಿಗೆ ಎಕ್ಸ್ಪ್ಲೈನ್ ಕೊಡೋಲ್ಲ ಅಂದ್ರೆ ಯಾವ ಲೆಕ್ಕಕ್ಕೆ ನಾವು ತಗೋಬೇಕಂತಲ್ಲ. ಆ ಧನುಷ್ ಹತ್ರ ಹೇಳ್ತಾರೆ, ಧನು ಅದನ್ನ ಹೇಳ್ತಾರೆ, ನಾನು ಮಧ್ಯಾಹ್ನ ಒಂದು ಡೈಲಾಗ್ ಹೇಳಿದೆ, ಅಂದ್ರೆ ನೀವು ಏನಾದ್ರೂ ತಪ್ಪಿದೆ, ಏನಾದ್ರೂ ಅಲ್ಲಿ ಮೈನಸ್ ಇದೆ ಅಂದಾಗ ಅಲ್ಲಿ ನಿಂತ್ಕೊಂಡು ಕೂತ್ಕೊಂಡು ಮಾತೇ ಆಡಲ್ಲ, ಹೋಗ್ಬಿಡ್ತಾಳೆ ಅಂತ ಹೇಳ್ತಾರೆ. ಇನ್ನು ಅದಾದ್ಮೇಲೆ ಸ್ಪಂದನ ಧನುಷ್ ಮಾತಾಡ್ತಾರೆ ಏನಂದ್ರ, ಕಾವ್ಯ ಬಗ್ಗೆ ಮಾತಾಡ್ತಾರೆ. ನೋಡಿ ಇಲ್ಲಿ ಎಷ್ಟು ನೆಗೆಟಿವ್ ಅಂದ್ರೆ ಕಂಪ್ಲೀಟ್ ಆಗಿ ಕಾವ್ಯ ಬಗ್ಗೆ ಮಾತಾಡ್ತಾರೆ. ಅಂದ್ರೆ ಅಲ್ಲಿ ಆಲ್ರೆಡಿ ಅಲ್ಲಿ ಕಾವ್ಯದಿಂದ ಎದ್ದೋಗಿರ್ತಾರೆ, ಅವಾಗ ಕಾವ್ಯ ಇರಲ್ಲ ಅಲ್ಲಿ. ಆ ಟೈಮಲ್ಲಿ ಕಾವ್ಯ ಗಿಲ್ಲಿನ ಅವಾಯ್ಡ್ ಮಾಡಲ್ಲ ಎಷ್ಟೇ ಹೇಳಿದ್ರು ಅಂತೆ. ಅಂದ್ರೆ ಇವರು ಎಷ್ಟೆಲ್ಲ ತುಂಬಿದ್ದಾರೆ ಕಾವ್ಯಗೆ ಅಂದ್ರೆ ತುಂಬಿ 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 ಕೊನೆಗೆ ಆ ಗಿಲ್ಲಿ ಹತ್ರನೇ ಹೋಗ್ಬಾರ್ದು ಕಾವ್ಯ, ಆ ರೀತಿ ಮಾಡ್ಬಿಟ್ಟಾರೆ ಇವರು. ಏನ್ ಹೋದ್ಮೇಲೆ ಮಾತಾಡ್ತಾರೆ, ಅದು ಕಾವ್ಯಗೂ ಗೊತ್ತು ಏನಂತಂದ್ರೆ ಗಿಲ್ಲಿ ಜೊತೆಗಿದ್ರೆ ನಾನು ಸ್ಕ್ರೀನ್ ಸ್ಪೇಸ್ ಸಿಗುತ್ತೆ, ನಾನು ಸ್ವಲ್ಪ ಇದಾಗುತ್ತೆ, ಜನಕ್ಕೆ ಇಷ್ಟ ಆಗುತ್ತೆ ಅಂತ ಅವಳಿಗೂ ಗೊತ್ತು, ಅದಕ್ಕೋಸ್ಕರ ಅದು ಅವಾಯ್ಡ್ ಮಾಡಲ್ಲ ಅಂತಾರೆ. ಆ ಮಾತು ಗಿಲ್ಲಿ ಹತ್ರನೂ ಹೇಳಲ್ಲ. ಅಲ್ಲಿ ಕಾವ್ಯ ಜೊತೆಗಿರಬೇಕಾದ್ರೆ ಕಾವ್ಯ ಹತ್ರ ಹೇಳ್ಬೋದಲ್ಲ, ಅದು ಹೇಳಲ್ಲ. ಕಾವ್ಯ ಹೋದ್ಮೇಲೆ ಮಾತಾಡ್ತಾರೆ ಈ ವಿಷಯನ. ಅಲ್ಲ, ಡೈರೆಕ್ಟ್ ಆಗಿ ತುಂಬಾ ಸಲ ಹೇಳಿದ್ದಾರೆ. ಮತ್ತೆ ಆ ಕಾವ್ಯ ಅಲ್ಲಿಂದ ಎದ್ದೋದ್ಮೇಲೆ ಆ ವಿಷಯ ಏನ್ ಬೇಕಾಗಿತ್ತು, ಅವಶ್ಯಕತೆನೇ ಇರಲಿಲ್ಲ, ಅದೆಲ್ಲ ಮಾತಾಡ್ತಾರೆ. ಅದಾದ್ಮೇಲೆ ಅಭಿಷೇಕ್ ಧನು ಮಾತಾಡ್ತಾರೆ, ಈ ಗಿಲ್ಲಿ ಕಾವ್ಯದಿಂದ ಜೊತೆಗಿದಾರಲ್ಲ ಇವರು ಯಾವ ರೀತಿ ಎಲ್ಲ ಆಡ್ತಾರೆ ಅಂದ್ರೆ, ಅವ್ರಿಗೆ ಬೇಕಾದಾಗ ತಗೊಂತಾರೆ, ಅವ್ರು ಬೇಕಾದಾಗ ಅಲ್ಲಿ ಬಿಟ್ಬಿಡ್ತಾರೆ. ಇವಾಗ ನೋಡಿದ್ರೆ ನಾವು ಜೊತೆಗಿಲ್ಲ, ನಾವು ಈಗ ಬೇರೆ ಬೇರೆ ಇದೀವಿ ಅಂತೆಲ್ಲ ಹೇಳ್ತಿರ್ತಾರೆ, ಬಟ್ ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡ್ತಾರ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಸ್ಪಂದನ ಧನು ಮಾತಾಡ್ತಾರೆ ಏನಂತಂದ್ರೆ, ನಾಮಿನೇಷನ್ ಅಂತ ಬಂದಾಗ ಒಂದ್ ವೇಳೆ ನಾನೇನಾದ್ರೂ ಅಲ್ಲಿ ಇದ್ದಿದ್ರೆಗಿನ ಯಾರು ಕಡಿಮೆ ಇರ್ತಾವ ಅಂತ ಹೇಳಿದ್ವಲ್ಲ, ಯಾರಾದ್ರೂ ನಮ್ದಲ್ಲಿ ಜಾಸ್ತಿ ಎಲ್ಲ ಇರ್ತಿದ್ವು, ಅವ್ನು ತಗೊಂಡೋಗಿ ಎಲ್ಲ ಒಬ್ರಿಗೆ ಹಾಕ್ಬಿಡ್ತಿದ್ದೆ, ಅವಾಗ ಅವರೇ ನಾಮಿನೇಟ್ ಆಗ್ತಾರೆ ಅಂತ ಹೇಳ್ತಾರೆ. ಈಸ್ ದ ಎಷ್ಟು ಕಣ್ಣಿಂಗ್ ಅಂತ ನೋಡಿ, ಅಷ್ಟೆಲ್ಲ ಗ್ರೂಪಿಸಮ್ ಎಲ್ಲ ಮಾಡ್ತಾ ಇದಾರಂತ. ಅದಾದ್ಮೇಲೆ ಸ್ಪಂದನ ಅವರು ಕಾವ್ಯಗೆ ಹೇಳ್ತಾರೆ ಏನಂತ, ಕಾವ್ಯ ಜೆನ್ಯೂನ್ ಆಗಿ ಆಟ ಆಡ್ತಾ ಇಲ್ಲ, ಕಾವ್ಯ ಆ ರೀತಿ ಆಡ್ತಾ ಇಲ್ಲ, ಕಾವ್ಯ ಹಿಂಗ್ ಮಾಡ್ತಾಳೆ. ಹೇಳ್ತೀನಿ, ನಾನು ಕೂಡ ಮಾತಾಡ್ಬೇಕು ಅನ್ಕೊಂತೀನಿ, ಬಟ್ ಅದು ಆಗ್ತಾ ಇಲ್ಲ, ಹೇಳಿದೀನಿ ಕೇಳ್ತಾ ಇಲ್ಲ ಅಂತೆಲ್ಲ ಹೇಳ್ತಾರೆ. ಒಂದಂತೂ ಸತ್ಯ, ಇವರು ಅಲ್ಲಿ ಕುತ್ಕೊಂಡು ಒಬ್ಬೊಬ್ಬರ ಬಗ್ಗೆ ಒಂದು ಒಪಿನಿಯನ್ ಕೊಡ್ತಾ ಇರ್ತಾರೆ. ಅದಾದ್ಮೇಲೆ ನಮ್ಮ ಇವರು ಅಭಿಷೇಕ್ ಅವರು ಮಾಳು ಬರ್ತಾರೆ, ಮಾಳುಗೆ ಒಂದ್ ಸ್ವಲ್ಪ ಮೈಂಡ್ ವಾಶ್ ಮಾಡ್ತಾರೆ. ಏನಂತಂದ್ರೆ ಅದು ಸರಿ ಇತ್ತು, ಮೈಂಡ್ ವಾಶ್ ಮಾಡಿದ ಮಾತ್ರ ಸರಿ ಇತ್ತು. ಯಾಕೆ ಅಂದ್ರೆ ಅಲ್ಲಿ ಮೈಂಡ್ ವಾಶ್ ಮಾಡಿದಾಗ ಇವ್ರ ಬಗ್ಗೆ, ರಕ್ಷಿತಾ ಬಗ್ಗೆ ಹೇಳ್ತಾರೆ, ರಕ್ಷಿತಾ ನೀನ್ ಬಗ್ಗೆ ಮಾತಾಡ್ತಿದ್ದಾಳೆ, ನಿನ್ಗೆ ಎಲ್ಲಿ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ನೀನ್ ಮಾತೇ ಆಡಲ್ಲ, ಕಡಿಮೆ ಮಾತಾಡ್ತೀಯ. ಅಂತ ಟೈಮಲ್ಲಿ ಒಂದು ಅವಕಾಶ ಸಿಕ್ಕಾಗ, ಒಂದು ಏನಾದ್ರು ನಿಮ್ಗೆ ಏನಂತ ನಾವು ಸಮಯ ಸಂದರ್ಭ ಸಿಕ್ಕಾಗ ಆ ಟೈಮಲ್ಲಿ ನೀನ್ ಮಾತಾಡೋ, ಅವಳಿಗೆ ಮಾತಾಡಕ್ಕೆ ಅವಕಾಶ ಏನು ಕೊಡ್ತೀಯಾ? ಅವಳು ಪ್ರತಿ ಸಲ ಮಾಡು ಅಂತಾಳೆ. ಇದು ಎಲ್ಲೋ ನಿನ್ಗೆ ಎಫೆಕ್ಟ್ ಆಗುತ್ತೆ. ಏನಕ್ಕಂದ್ರೆ ಪ್ರತಿ ಸಲನೂ ನಿನ್ನ ಹೆಸರು ಕರೆದಾಗ ಇದು ತುಂಬಾ ಎಫೆಕ್ಟ್ ಆಗುತ್ತೆ. ನಿನ್ ಸಂದರ್ಭ ಬಂದಾಗ ನೀನು ಮಾತಾಡಂತಲ್ಲ
ಮಾಳುಗೆ ಹೇಳ್ತಾರೆ. ಬಟ್ ಮಾಳು ಮಾತ್ರ ಹ್ಞೂ ಹ್ಞೂ ಅಂತ ತಲೆ ಆಡಿಸಿ ಅಲ್ಲಿಗೆ ಹೋಗ್ತಾರೆ ಅಂತ ಅನಿಸ್ತಾ ಇತ್ತು. ಇನ್ನು ಅದಾದ್ಮೇಲೆ ಕಂಪ್ಲೀಟ್ ಆಗಿ ಮಾತಾಡಬೇಕಂದ್ರೆ ಇಲ್ಲಿ ಅಭಿಷೇಕ್ ಅವರು ಧನು ಅವರು ಇಬ್ರು ಹಗ್ ಮಾಡ್ಕೊಂತಾರೆ. ಒಳ್ಳೆ ಸ್ಥಾನ ಕೊಟ್ಟಿದ್ದಕ್ಕ ಇನ್ನೊಂದಕ್ಕ ಅಂತ ಕೇಳೋದಾದ್ರೆ ಆ ಟೈಮಲ್ಲಿ ಈ ಬಿಗ್ ಬಾಸ್ ಅವ್ರು ಏನ್ ಮಾಡ್ತಾರೆ ಕಲರ್ಸ್ ಅವ್ರು ಅಂದ್ರೆ ಕಂಪ್ಲೀಟ್ ಆಗಿ ಸ್ಪಂದನ ಮತ್ತು ಅಭಿಷೇಕ್ ಧನು ಮಾತಾಡ್ಬೇಕಾದ್ರೆ ಸೌಂಡ್ ನ ಕಂಪ್ಲೀಟ್ ಆಗಿ ಮ್ಯೂಟ್ ಮಾಡ್ಬಿಡ್ತಾರೆ ಗುರು. ಅದು ಏನ್ ಮಾತಾಡ್ತಾರೆ ಅಂತ ಗೊತ್ತಾಗಲ್ಲ. ಸ್ವಲ್ಪ ಕಟ್ ಮಾಡಿ ಆಮೇಲೆ ಹಾಕ್ತಾರೆ. ಎಲ್ಲೋ ಇವ್ರಿಗೆ ಫೇವರ್ ಮಾಡ್ತಾ ಇದಾರ, ಸಪೋರ್ಟ್ ಮಾಡಿದಾರ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಆ ಸೌಂಡ್ ನಮಗೆ ಹಾಕೋದಿಲ್ಲ. ಓಲ್ ಎಪಿಸೋಡ್ ಅಲ್ಲಿ ಹಾಕ್ತಾರ, ಅದನ್ನೂ ಹಾಕೋದಿಲ್ಲ. ಅಲ್ಲಿ ಧನು ಅವ್ರು ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ ಏನಂತ ಗೊತ್ತಾ, ನಾನೇನಾದ್ರೂ ಈ ಸ್ಥಾನದಲ್ಲಿ ಇದ್ದು ನಾಮಿನೇಟ್ ಮಾಡೋ ಅವಕಾಶ ಏನಾದ್ರು ಇದ್ದಿದ್ರೆ ತಗೊಂಡೋಗಿ ಎಲ್ಲರೂ ಬೇರೆಯವರಿಗೆ ಇಕ್ತಿದ್ದೆ, ಬೇರೆಯವರಿಗೆ ಮಾಡ್ತಿದ್ದೆ, ನಮ್ಮವ್ರು ಮಾಡ್ತಿರ್ಲಿಲ್ಲ ಅಂತೆಲ್ಲ ಹೇಳ್ತಾರೆ. ಈ ಸ್ಟೇಟ್ಮೆಂಟ್ ಎಷ್ಟು ರಾಂಗ್ ಅಂತ ಕಂಪ್ಲೀಟ್ ಆಗಿ ತಪ್ಪನ್ಸುತ್ತೆ. ಇನ್ನು ಅದಾದ್ಮೇಲೆ ರಘು ಅವ್ರು ಹೇಳ್ತಾರೆ ಏನಂತ ಗೊತ್ತಾ, ಅಶ್ವಿನ್ ಅವ್ರಿಗೆ ಆಟ ಆಡಕ್ ಬರಲ್ಲಂತೆ. ಅಶ್ವಿನ್ ಅವರಿಗೆ ಒಬ್ರು ಬೇಕೇ ಬೇಕಂತೆ ಜೊತೆಗಿರೋ ಸಾತ್ಗೆ. ಧ್ರುವಂತ್ ಅವ್ರ ಹತ್ರ ಫೇಕ್ ಅಂದಿದ್ರು, ಧ್ರುವಂತ್ ಅಲ್ಲ ವೇಸ್ಟ್ ಅಂದಿದ್ರು, ಧ್ರುವಂತ್ ಅಲ್ಲ ಹಂಗ್ ಅಂದಿದ್ರು ಹಿಂಗ್ ಅಂದಿದ್ರು. ಈಗ ನೋಡ್ತಾ ಇದ್ರೆ ಧ್ರುವಂತ್ ಅವ್ರ ಹತ್ರನೇ ಕ್ಲೋಸ್ ಇದಾರೆ, ಧ್ರುವಂತ್ ಅದ್ರ ಬಗ್ಗೆನೇ ಮಾತಾಡ್ತಾರೆ. ಅದಾದ್ಮೇಲೆ ಇವ್ರಿಗೆ ಒಬ್ರು ಬೇಕಂತ ಇದು ಯಾರು ಇವ್ರ ಹತ್ರ ಹೇಳ್ತಾರೆ. ಯಾರ ಹತ್ರ ಅಂದ್ರೆ ಇಷ್ಟು ಹೇಳಿದ್ರಲ್ಲ ಚೇಂಜ್ ಆಗಿದ್ರ ಅಂತ ಹೇಳಿದ್ರಲ್ಲ, ಅವ್ರು ಚೇಂಜ್ ಆಗಿಲ್ಲ ನನಗೆ ಗೊತ್ತಿತ್ತು. ಯಾರ ಹತ್ರ ಚೈತ್ರ ಕುಂದಾಪುರ ಹತ್ರ ಮಾತಾಡ್ತಾರೆ. ಇಲ್ಲಿ ಮೇನ್ ಆಗಿ ಚೈತ್ರ ಕುಂದಾಪುರ ಅವರು ಅಶ್ವಿನಿ ಬಗ್ಗೆ ತುಂಬಾ ಅನಲೈಸಿಸ್ ಚರ್ಚೆ ಮಾಡ್ತಾ ಇದ್ದಾರೆ. ಅಶ್ವಿನಿ ಗೌಡ ಹೇಗೆ, ಅಶ್ವಿನಿ ಗೌಡ ಹೆಂಗೆ, ಹಾಗೆ ಹೀಗೆ ಅಂತೆಲ್ಲ ಕೇಳಿದಾಗ ರಘು ಅವರು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಅಶ್ವಿನಿ ಗೌಡ ಹಿಂಗೆ ಹಾಗೆ ಹೀಗೆ ಅಂತ. ಅದಾದ್ಮೇಲೆ ಗಿಲ್ಲಿ ಮತ್ತು ರಕ್ಷಿತಾ ಇಬ್ಬರೇ ಕೂತ್ಕೊಂಡಿರ್ತಾರೆ. ಗಿಲ್ಲಿ ರಕ್ಷಿತಾ ತುಂಬಾ ಫೀಲ್ ಆಗಿರ್ತಾರೆ ಸ್ವಲ್ಪ. ಅಂದ್ರೆ ಇವೆಲ್ಲ ಆಗಿರ್ತಲ್ಲ ನಾಮಿನೇಷನ್ಸ್ ಅವು ಇವು ಅಂತ. ರಕ್ಷಿತಾ ಹೆಂಗಂದ್ರೆ ಮಾತಾಡೋದೆಲ್ಲ ಮಾತಾಡ್ಬಿಟ್ಟು ಹೇಳೋದೆಲ್ಲ ಹೇಳ್ಬಿಟ್ಟು ಕತೆ ಎಲ್ಲ ಮುಗಿಸ್ಬಿಟ್ಟು ಸೈಲೆಂಟ್ ಆಗಿ ಹೋಗಿ ಒಂದ್ರಲ್ಲೇ ಕೂತ್ಕೊಂಡು ಸುಮ್ಮನೆ ಕೂತ್ಕೊಂಡಿರ್ತಾರೆ. ಆ ಟೈಮಲ್ಲಿ ಹೋಗಿ ಗಿಲ್ಲಿ ಬಾ ಇರ್ಲಿ ಬಾ ಏನಾಗಲ್ಲ ಬಾ ಅಂತ ಕರ್ಕೊಂಡು ಹೋಗ್ತಾರೆ. ಒಳ್ಳೆ ಮನ್ಸು ಮನೆ ಗಿಲ್ಲಿದ ಅಂತ ಹೇಳ್ಬೋದು. ಆ ರೀತಿ ಇತ್ತು ಅದೊಂದು ಸಂದರ್ಭ. ನಾನು ಹೋಗ್ತೀನಿ ಅಂದ್ರೆ ಈ ಒಬ್ಬರೇ ಇರ್ತಾರೆ ಸೋಫಾ ಮೇಲೆ ಹೊರಗಡೆ ಗಾರ್ಡನ್ ಏರಿಯಾದಲ್ಲಿ. ಇಲ್ಲೆಲ್ಲ ಯಾರು ಇಲ್ಲಪ್ಪ ಒಳಗಡೆ ಹೋಗೋಣ ಬಾ ಅಂತ ಕರೆದ್ರೆ ಬರದೇ ಇಲ್ಲ ರಕ್ಷಿತಾ. ಅದಾದ್ಮೇಲೆ ಅದೇ ಟೈಮಲ್ಲಿ ಇಲ್ಲಿ ಮೇನ್ ಆಗಿ ಇವ್ರು ಇರ್ತಾರೆ. ಯಾರು ನಮ್ಮ ರಘು ಅವರು, ಯಾರು ನಮ್ಮ ರಜತ್, ಮಾಳು, ಗಿಲ್ಲಿ, ರಕ್ಷಿತಾ ಇವರೆಲ್ಲ ಕೂತ್ಕೊಂಡು ಎಷ್ಟು ಚೆನ್ನಾಗಿ ಮಾತಾಡ್ತಾ ಇರ್ತಾರೆ ಅಂದ್ರೆ ನಾಮಿನೇಷನ್ಸ್ ಅಂತ ಪದ ಇವ್ರೇನ ಕಿತ್ತಾಡಿದ್ದು, ಇವ್ರೇನ ಮಾತಾಡಿದ ಅಂತೆಲ್ಲ ಹೇಳ್ತಾರೆ. ಇದೇ ಮಾತು ಧನು ಅವರು ಅಭಿಷೇಕ್ ಅವರು ಮಾತಾಡ್ತಾರೆ. ಅಲ್ಲ ಇವರು ನಾಮಿನೇಟ್ ಮಾಡ್ಬೇಕಾದ್ರೆ ಎಷ್ಟೆಲ್ಲ ಕಿತ್ತಾಡ್ಕೊಂಡ್ರು, ಎಷ್ಟೆಲ್ಲ ಇದು ಮಾಡಿದ್ರು, ಇವನ ಜೊತೆಗೆ ಇದಾರಲ್ಲ ಅಂತೆಲ್ಲ ಇದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ತಾರೆ ಸ್ಪಂದನ, ಧನು, ಅಭಿಷೇಕ್. ಅವಾಗ ಸ್ಪಂದನ ಒಂದು ಮಾತು ಹೇಳ್ತಾರೆ, ಅದು ಕರೆಕ್ಟೇ, ನಾವ್ ಇಲ್ಲಿ ಕ್ಯಾರಿ ಮಾಡಕ್ಕಲ್ಲ ಆಗಲ್ಲ, ಬಟ್ ನಾಮಿನೇಷನ್ ಮಾಡಿದಾರಂತ ಮಾತಾಡಕ್ಕೂ ಇರಕ್ಕಾಗಲ್ಲ, ಅದು ಸರಿ ಇದೆ, ಹಂಗೆ ಇರ್ಬೇಕಲ್ವಾ ಅಂತೆಲ್ಲ ಹೇಳ್ತಾರೆ. ಈ ಮಾತು ಸರಿ ಇತ್ತು. ಬಟ್ ಕೆಲವು ವಿಷಯಗಳು ಅವ್ರ ಮುಂದೆ ಡೈರೆಕ್ಟ್ ಆಗಿ ಹೇಳ್ಬಿಟ್ಟು ಚೆನ್ನಾಗಿರುತ್ತೆ. ಬೆನ್ನಿಂದ ಎಲ್ಲ ಮಾತಾಡೋದು ಸರಿ ಇಲ್ಲ ಅನ್ಸ್ತಾ ಇತ್ತು. ಎಸ್ಪೆಷಲಿ ಕಾವ್ಯ ಗಿಲ್ಲಿ ಬಗ್ಗೆ ಇವ್ರು ಪ್ರತಿ ಸಲ ಮಾಡೋದು ಅದನ್ನೇ ಈಗ ರಕ್ಷಿತಾ ಬಗ್ಗೆ ಹೊಸದಾಗಿ ಶುರು ಮಾಡಿದಾರೆ ಅಂತ ಹೇಳ್ಬೋದು. ಈಗ ಬೆನ್ನಿಂದ ಶುರು ಮಾಡಕ್ಕೆ ಹೊಸದಾಗಿ ನಮ್ಮ ರಘುಗಳು ಶುರು ಮಾಡಿದ್ದಾರೆ. ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ ಅಂತ ಅನಿಸ್ತಾ ಇದೆ. ಇವರೆಲ್ಲ ಕಾಮಿಡಿ ಮಾಡ್ತಾ ಇದ್ರು. ಅಂದ್ರೆ ಒಂದು ಫೋನ್ ಬರ್ತಾ ಇತ್ತಲ್ಲ, ಆ ಫೋನ್ ಬರ್ಬೇಕಾದ್ರೆ ಎಲ್ಲ ಲಾಕ್ ಹಾಕಿರ್ತಾ ಇದ್ರು. 1 GB ಡಾಟಾ ಕೊಟ್ರೆ ಇಷ್ಟೆಲ್ಲ ಯೂಸ್ ಮಾಡ್ತಾ ಇದ್ವಿ. 2,000 ರೂಪಾಯಿ ಕೊಟ್ಟು ಹಾಕ್ಸ್ಕೊಂಡಿದ್ವಿ. ಫೋನ್ ಎಲ್ಲ ಸಿಗ್ತಾ ಇತ್ತು, ತುಂಬಾ ಕಷ್ಟ ಇತ್ತು, ಫೋನೇ ನೋಡಿಲ್ಲ ಅಂತ ಗಿಲ್ಲಿ ಹೇಳ್ತಾರೆ. ಏನೇ ಅದನ್ನ ರಿಂಗ್ ಟೋನ್ ಬಂದ್ರೆ ರಿಂಗ್ ಟೋನ್ ಡ್ಯಾನ್ಸ್ ಮಾಡಿದ್ದೆಲ್ಲ ಇದೆ. ತುಂಬಾ ಸಖತ್ತಾಗಿತ್ತು, ತುಂಬಾ ಫನ್ ಆಗಿತ್ತು ಆಗಿನ ಕಾಲದಲ್ಲಿ ಅದ್ರ ಬಗ್ಗೆ ಅಂತ. ಅಲ್ಲಿ ಕೂಡ ಗಿಲ್ಲಿ ಕಾಮಿಡಿ ಮಾಡಿ ತುಂಬಾ ನಗಿಸ್ತಾ ಇರ್ತಾನೆ. ಕಂಪ್ಲೀಟ್ ಆಗಿ ಅಲ್ಲಿ ಎಲ್ಲ ಇರಲ್ಲ, ಮೈಂಡ್ ಫ್ರೆಶ್ ಆಗ್ತಾ ಇರ್ತಾರೆ. ರಘು ಅವ್ರು ಮತ್ತೆ ರೇಗಿಸ್ತಾ ಇರ್ತಾರೆ, ಬಿಡು ರಘು, ನನ್ನ ಫ್ರೆಂಡು ನೀನು, ನನ್ನ ಗೆಳೆಯ ನೀನು, ನನ್ನ ಕುಚುಕು ನೀನು ನಾಮಿನೇಟ್ ಮಾಡಿ ಅಂತ ನಾನೇನು ಬೇಜಾರಾಗಲ್ಲ, ಆಗಿಲ್ಲ ಹೀಗಿಲ್ಲ ಅಂತೆಲ್ಲ ಹೇಳ್ತಾ ಇರ್ತಾರೆ. ಆದ್ರೂ ಗಿಲ್ಲಿ ನಾನು ನಮ್ಮಲ್ಲ ಗಿಲ್ಲಿ ನಾನು ಅಂತೆಲ್ಲ ಹೇಳ್ತಾರೆ. ಈ ರೀತಿಯಾಗಿ ಗಿಲ್ಲಿ ಮೇಲೆ ಅವರು ಅಷ್ಟೊಂದು ಏನಕ್ಕೆ ಪರ್ಸ್ಪೆಕ್ಟಿವ್ ಚೇಂಜ್ ಮಾಡ್ಕೊಂಡಿರೋ ಅಂತ ಗೊತ್ತಿಲ್ಲ. ಎಸ್ಪೆಷಲಿ ಗೆಸ್ಟ್ಗಳು ಬಂದಾದ್ಮೇಲೆ ತುಂಬಾ ಚೇಂಜ್ ಆಗಿದ್ದಾರೆ. ಆ ರೀತಿ ಆಗ್ತಾ ಇತ್ತು. ರಜತ್ ಅವರಂತೂ ಗಿಲ್ಲಿ ಒಂದು ಕಾಮಿಡಿಗೆ ತುಂಬಾ ಎಂಜಾಯ್ ಮಾಡ್ತಾ ಇದ್ರು ಅಂತ ಅನಿಸ್ತಾ ಇತ್ತು. ಎಸ್ಪೆಷಲಿ ರಜತ್ ಅವರು ಅದ್ಭುತವಾಗಿ ಎಂಜಾಯ್ ಮಾಡ್ತಾ ಇದ್ರು. ಅದಾದ್ಮೇಲೆ ಮಾಳು ಅವರು ಒಂದು ಹಾಡು ಹೇಳ್ತಾರೆ, ಇಂಚರವೇ ಸೂರ್ಯನು ಬಂದಾಗ, ಅಂದ್ರೆ 2 ಹಾಡು ಮಿಕ್ಸ್ ಮಾಡಿ ಗಿಲ್ಲಿ ಅವ್ರು ಆಡ್ತಾರೆ. ಎಷ್ಟು ಟ್ಯಾಲೆಂಟ್ ಅಂದ್ರೆ ಟ್ಯಾಲೆಂಟ್ ಅನ್ನೋದು ಯಾರಪ್ಪ ಸ್ವತ್ತಲ್ಲ ಅಂತ ಹೇಳ್ಬೋದು. ಕಂಪ್ಲೀಟ್ ಆಗಿ ಏನಾದ್ರು ಹಾಡು ಬರೀಬೇಕು, ಹಾಡು ಉಡ್ಸ್ಬೇಕು ಅಂತ ನಾನು ಕೂತ್ಕೊಂಡ್ರೆ ಮಾಳುಗಿಂತ ಚೆನ್ನಾಗಿ ಆಡ್ತಾರೆ, ಮಾಳುಗಿಂತ ಚೆನ್ನಾಗಿ ಹಾಡು ಕೂಡ ಬರೀತಾರೆ ಅಂತಾನೆ ಹೇಳ್ಬೋದು ಗಿಲ್ಲಿ. ಆ ರೀತಿ ಎಲ್ಲ ಆಗ್ತಾ ಇತ್ತು. ಇದು ನೋಡಿ ಅಲ್ಲಿ ಹುರ್ಕೊಂತ ಇದ್ರು ನಮ್ಮ ಬ್ಯಾಚ್ ಯಾರು ಹೇಳಿ, ಅಭಿಷೇಕ್, ಧನು, ಸ್ಪಂದನ ಹುರ್ಕೊಂತ ಇದ್ರು. ಬಟ್ ಕಾವ್ಯ ಮಾತ್ರ ಸ್ವಲ್ಪ ಗಿಲ್ಲಿ ಹತ್ರ ಕಡಿಮೆ ಮಾತಾಡ್ತಾರೆ. ನಿನ್ನ ಎಪಿಸೋಡ್ ಆದ್ಮೇಲೆ ಮಿಡ್ ನೈಟ್ ಅಲ್ಲಿ ಎಲ್ಲೂ ಬರೆಯೋದಿಲ್ಲ. ಆಲ್ಮೋಸ್ಟ್ ಅಲ್ಲಿ ಇದೇ ಆಗ್ಲಿ ಗುರು. ಏನಕ್ಕಂದ್ರೆ ಕಾವ್ಯಗೆ ಪ್ರತಿ ಸಲ ಗಿಲ್ಲಿ ಕಾವ್ಯ ಅಂತ ಹೇಳ್ತಾರೆ. ಗಿಲ್ಲಿ ಅಂತ ಬಂದಾಗ ಕಾವ್ಯ ಅಂತಾರೆ. ಇದು ಸಪ್ರೇಟ್ ಆಗೋದೇ ಒಳ್ಳೇದು. ಇಲ್ಲಿ ಸೂರಜ್ ಯಾರು ನಮ್ಮ ರಾಶಿಕಾ ಜೊತೆಗಿರೋದು ಕಾಣೋದೇ ಇಲ್ಲ. ಕೇವಲ ಗಿಲ್ಲಿ ಕಾವ್ಯ ಮಾತ್ರ ಕಾಣತ ಅನಿಸ್ತಾ ಇದೆ. ಆಲ್ಮೋಸ್ಟ್ ಅಲ್ಲೂ ನೈಟ್ ಅಲ್ಲಿ ಎಪಿಸೋಡ್ ಅಲ್ಲಿ ಮಿಡ್ ನೈಟ್ ಅಲ್ಲಿ ಆಗಿದ್ದೆಲ್ಲ ಇದೆ.
ಈಗ ಏನು ಗೊತ್ತಾ, ಹೊಸ ಬ್ಯಾಚ್ ಇತ್ತು. ಇದಕ್ಕಿಂತ ಮತ್ತೆ ಹರೀಶಾ ಮತ್ತು ರಾಸಿಕಾ ಇದ್ರು ಬೆನ್ನಿಂದ ಮಾತಾಡೋಕೆ. ಈಗ ಹೊಸ ಬ್ಯಾಚ್ ಶುರುವಾಗಿದೆ. ಒಂದು ಚೈತ್ರ, ರಘುವರ್ ಇದ್ದಾರೆ. ಇನ್ನೊಂದು ಬ್ಯಾಚ್ ಬಂದ್ಬಿಟ್ರೆ ಸೇಮ್ ಸ್ಪಂದನ, ಅಭಿಷೇಕ್, ಧನು ಇವರು ಮಾತ್ರ ಶುರು ಮಾಡಿದ್ದಾರೆ. ಮಿಡ್ ನೈಟ್ ಎಲ್ಲ ಆಗಿದ್ದು ಇದು. ಮತ್ತೆ ಮಧ್ಯರಾತ್ರಿ ಮಾತುಗಳು ನಿನ್ನೆ ನೈಟ್ ಇದಾಗಿತ್ತು. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.